ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾಯ ಶರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯದೀಪೋರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸೋಣ. ಶ್ರೀ ಶೋಭಕೃನ್ ನಾಮ ಸಂವತ್ಸರ, ಉತ್ತರಾಯಣ, ಶಶಿ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಆಶ್ಲೇಷ ನಕ್ಷತ್ರ ಈ ನಾಗಪ್ರಾರ್ಥನೆಗೆ ಬಹಳ ವಿಶೇಷವಾದ ದಿನ. ಈ ದಿವಸ ಆಶ್ಲೇಷ ನಕ್ಷತ್ರದಲ್ಲಿ ನಾಗ ಸನ್ನಿಧಾನದಲ್ಲಿ ಎಳನೀರನ್ನ ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ಈ ನಾಗ ಆಶ್ಲೇಷ ನಕ್ಷತ್ರ ನಾಗನ ನಕ್ಷತ್ರ, ನಾಗ ದೇವತೆ ಅಲ್ವಾ ಆಶ್ಲೇಷ ನಕ್ಷತ್ರಕ್ಕೆ. ಹಾಗಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರೇ ಒಂದು ಭಯ ಇದೆ. ಈ ದಿವಸ ಯಾವುದಾದ್ರೂ ಮಗು ಹುಟ್ಟುಬಿಟ್ರೆ ಏನಪ್ಪ, ಶಾಸ್ತ್ರದಲ್ಲಿ ಒಂದು ಮಾತಿದೆ, ಆಶ್ಲೇಷಾದ್ಯೇನ ಗಂಡಂ ಸ್ಯಾದ್ಧನಗಂಡಂ ದ್ವಿತೀಯಕ್ಕೆ ತೃತೀಯೇ ಮಾತೃಗಂಡಂತು ಪಿತೃಗಂಡಂ ಚತುರ್ಥಕ್ಕೆ ಅಂತ ಒಂದು ಮಾತನ್ನು ಶಾಸ್ತ್ರದಲ್ಲಿ ಸೂಚಿಸಿದೆ. ಇದನ್ನು ಆಶ್ಲೇಷದ ಆದಿ ಮೊದಲನೇ ಪಾದ ಏನು ದೋಷವಲ್ಲ ಅಂತ ಹೇಳಿದೆ. ಸ್ಯಾದ್ಧನಗಂಡಂ ದ್ವಿತೀಯಕ್ಕೆ, ಎರಡನೇ ಪಾದದಲ್ಲಿ ಹುಟ್ಟಿದ್ರೆ ಹಣ ನಷ್ಟವಾಗುತ್ತೆ ಅಂತ. ತಾಯಿಗೆ ಸ್ವಲ್ಪ ತೊಂದರೆಯಾಗುತ್ತೆ ತೃತೀಯ ಮೂರನೇ ಪಾದದಲ್ಲಿ. ನಾಲ್ಕನೇ ಪಾದದಲ್ಲಿ ತಂದೆಗೆ ಸ್ವಲ್ಪ ತೊಡಕು, ಈ ಥರದ್ದೆಲ್ಲ ಇದೆ. ಆದರೆ ಇದು ಮಹಾ ಪ್ರಧಾನವಾದ ಅಂಶ ಏನೂ ಅಲ್ಲ. ಗುರು ದೃಷ್ಟಿ ಇದ್ದರೆ, ಗುರುಯುತನಾಗಿದ್ದರೆ ಇದೆಲ್ಲ ದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಲ್ಲಿ ಇನ್ನೂ ಒಂದು ಸೂಕ್ಷ್ಮ ವಿಚಾರವನ್ನು ಹೇಳ್ತಾರೆ. ನಕ್ಷತ್ರದ ಆದಿ ಮತ್ತು ಅಂತ್ಯ ಈ ಎರಡು ಸಮಯದಲ್ಲಿ ಮೊದಲ ಆದಿಯ 2 ಘಟಿ, ಅಂತ್ಯದ 2 ಘಟಿ, ಅಲ್ಲಿ ಸ್ವಲ್ಪ ದೋಷ ಹೆಚ್ಚಾಗಿರ್ತದೆ ಅನ್ನೋದನ್ನು ಹೇಳಿದೆ. ಇದಕ್ಕೆ ಶಾಂತಿಗಳು ಕೂಡ ಇದ್ದಾವೆ. ಆಶ್ಲೇಷ ನಕ್ಷತ್ರ ಜನ ಶಾಂತಿ ಯಾಕಾಗಿ ಹೇಳಿದೆ? ಶಾಂತಿ ಮಾಡಿಸಿದ್ರೆ ಮುಗೀತು ಅಲ್ಲಿಗೆ ಅಂತ. ಮತ್ತು ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾಗಿಲ್ಲ. ನಮಗೆ ಅದಿಲ್ಲ, ಶಾಂತಿ ಮಾಡಿಸಿದ ಮೇಲೂ ಕೊರಿತಾ ಇರುತ್ತೆ. ಅದನ್ನು ಬಿಡಬೇಕು. ಶಾಂತಿ ಇದಕ್ಕೆ ದೋಷಕ್ಕೆ ಶಾಂತಿ ಹೇಳಿದೆ, ಶಾಂತಿ ಮಾಡಿಸಿದ ಮೇಲೆ ಆ ದೋಷ ನಿವಾರಣೆ ಆಯಿತು ಅಂತ ಅರ್ಥ. ಮತ್ತೆ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದರೆ ಅದು ಮೂರ್ಖತನವಾಗುತ್ತೆ. ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ದಿವಸ ಆಶ್ಲೇಷ ನಕ್ಷತ್ರವಾದ್ದರಿಂದ ನಾಗ ಪ್ರಾರ್ಥನೆ, ನಾಗನಿಗೆ ಇಷ್ಟವಾಗಿರತಕ್ಕಂಥ ಅಭಿಷೇಕಾದಿಗಳು, ಪಂಚಾಮೃತ ಅಭಿಷೇಕ, ಹರಿದ್ರಾಭಿಷೇಕ, ಶಾಲಿಯನ್ನು ತುಂಬ ಇಷ್ಟವಂತೆ ಪಾಯಸ, ಅದೊಂದು ರೀತಿಯೇ ಅನ್ನದ ಹಾಲಿನಿಂದ ಮಾಡ್ತಕ್ಕಂಥ ಪಾಯಸ ಶಾಲಿಯನ್ನು, ಅದನ್ನು ನೈವೇದ್ಯ ಮಾಡಿ ಪ್ರಸಾದ ತೊಗೊಂಡ್ರೆ ಆತನ ಸಂಪೂರ್ಣ ಕೃಪೆಯಾಗುತ್ತೆ ಅಂತ. ಹೀಗಾಗಿ ಈ ದಿವಸ ಆ ಪ್ರಯತ್ನ ಮಾಡಿದರೆ ಆ ದೋಷವೂ ನಿವಾರಣೆಯಾಗುತ್ತೆ ಮತ್ತು ಆ ನಾಗನ ಅನುಗ್ರಹವೂ ಉಂಟಾಗುತ್ತೆ. ಆಶ್ಲೇಷ ನಕ್ಷತ್ರಕ್ಕೆ ದೇವತೆಯೇ ನಾಗನಾಗಿರೋದ್ರಿಂದ ನಾಗ ಪ್ರಾರ್ಥನೆ ಮಾಡ್ತಾ ಇರಿ ಪ್ರತಿ ವಾರ. ಅದು ತುಂಬ ತುಂಬ ಒಳ್ಳೆಯದು, ಹೆಚ್ಚಿನ ಬಲ ತಂದುಕೊಡುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟವ್ರು ಯಾರೂ ಬೆಳೆದೇ ಇಲ್ವಾ, ಹಣ ಮಾಡೇ ಇಲ್ವಾ, ಕೀರ್ತಿ ಸಂಪಾದಿಸಿಯೇ ಇಲ್ವಾ, ಸಾಕಷ್ಟು ಜನ ಮಾಡಿದ್ದಾರೆ. ಹೀಗಾಗಿ ಆತಂಕ ಇಟ್ಕೊಳ್ಳೋದು ಬೇಡ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.